ಎಲ್ಲ ನನ್ನ ಪ್ರೀತಿ ಕನ್ನಡಿಗರಿಗೂ ಪ್ರಸನ್ನ ಧನುಷ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ಇವತ್ತಿನ ಮ್ಯಾಚು GT ವರ್ಸಸ್ KKR ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಇನ್ನಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವಾಗ ಇವತ್ತಿನ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಸೊ ಗೈಸ್ ಆಕ್ಚುಲಿ ನಿಮಗೆ ಗೊತ್ತಿರೋ ಹಾಗೆ ನಿನ್ನೆ ಮ್ಯಾಚ್ ಬಗ್ಗೆ ಒಂದಷ್ಟು ಮಾತುಕತೆ ಮಾತಾಡೋಣ. ಏನ್ ಗುರು ಶ್ರೇಯಸ್ ಅಯ್ಯರ್ ಕ್ಯಾಚು ಅನ್ಬಿಲೀವಬಲ್ ರೋಹಿತ್ ಶರ್ಮಾ ಸೂರ್ಯಕುಮಾರ್ ಅವರು ಶಾಕ್ ಆಗ್ಬಿಟ್ರು. ಏನಪ್ಪ ಈ ವ್ಯಕ್ತಿ ಈ ರೀತಿ ಕ್ಯಾಚ್ ಹಿಡಿದು ಅದು ಪಕ್ಕದಲ್ಲಿರೋಂಗೆ ಕ್ಯಾಚ್ ಅದ್ರ ಲೈಕ್ ಟ್ರಾನ್ಸ್ಫರ್ ಮಾಡ್ತಾರಲ್ಲ, ಎಪಿಕ್ ಗೈಸ್. ನೆನ್ನೆ ಮಾತ್ರ ಬೆಸ್ಟ್ ಕ್ಯಾಚ್ ಅಂತ ಅನ್ಕೊಂತೀನಿ ನಾನು ಈ ಒಂದು IPL ಅಲ್ಲಿ. ಹೌದು, ಫಿಲ್ ಸಾಲ್ಟ್ ಅಂಡ್ ಇವ್ರದ್ದು ಬೆಸ್ಟ್ ಕ್ಯಾಚ್ ಅಂತ ಅನ್ಸುತ್ತೆ. ಅಂಡ್ ಇನ್ನೊಂದು ಕಡೆ ನೋಡೋಗಿದ್ರೆ ಶ್ರೇಯಸ್ ಅಯ್ಯರ್ ಅವರು ಐ ಥಿಂಕ್ ಇನ್ಮೇಲೆ ಏನಾದ್ರು ಮತ್ತೆ T20 ಆಗಲಿ ಇಲ್ಲ ODI ಇವ್ರನ್ನ ರಿಜೆಕ್ಟ್ ಮಾಡಿದ್ರು ಅಂತಂದ್ರೆ ಐ ಥಿಂಕ್ ಅದು ಮುಟ್ಟಾಳ್ತಾನೆ, ಅದು ನಮ್ ಲಾಸ್ ಅಂತ ಅನ್ಕೊಳ್ತೀನಿ. ಆಲ್ಮೋಸ್ಟ್ BCCI ಸಖತ್ ಪೊಲಿಟಿಕ್ಸ್ ನಡೀತಾ ಇದೆ ಒಳಗಡೆ. ಯಾಕಂದ್ರೆ ಶ್ರೇಯಸ್ ಅಯ್ಯರ್ ಅವ್ರಿಗೆ ಆಲ್ಮೋಸ್ಟ್ ಕ್ಯಾಪ್ಟನ್ಸಿ ಕೊಡ್ಬೋದಾಗಿತ್ತು. ODI ಅಂತ ಬಂದಾಗ ವೈಟ್ ಬಾಲ್ ಕ್ಯಾಪ್ಟನ್ಶಿಪ್ ಅಲ್ಲಿ ನಾವು ಆಲ್ರೆಡಿ ನೋಡ್ಬಿಟ್ಟಿದ್ವಿ T20 ಯಾವ ತರ ಮಾಡ್ತಾ ಇದಾರೆ ಅಂತ. ಸೊ ಯಾಕೆ ಅವ್ರ ಮೇಲೆ ಲೈಕ್ ಇಷ್ಟೊಂದು ಕರುಣೆ ಯಾಕಿಲ್ಲ ಅವ್ರಿಗೆ ನಂಗೆ ಅರ್ಥ ಆಗ್ತಾ ಇಲ್ಲ ಅಪ್ಪ. ಆಲ್ಮೋಸ್ಟ್ ಎವ್ರಿ ಟೈಮ್ ಮ್ಯಾಚ್ ನಿನ್ನೆ ಗುರು 66 ರನ್ ಹೊಡೆದ್ಬಿಟ್ಟು ಔಟ್ ಆಗಿರೋದು. ಐ ಥಿಂಕ್ ಆಲ್ಮೋಸ್ಟ್ ಮ್ಯಾಚ್ ಫಿನಿಶ್ ಮಾಡ್ಬಿಟ್ಟಿದ್ದು. ಪ್ರಭ್ರಾಮ್ ಸಿಂಗ್ ಆಲ್ರೆಡಿ 72 ಸಮಥಿಂಗ್ ಆಗಿತ್ತು. ಐ ಥಿಂಕ್ ಆಲ್ಮೋಸ್ಟ್ ಮುಗಿಸ್ಬಿಟ್ರು, 80 ಹೊಡೆದು ಅವ್ರು ಔಟ್ ಆದ್ರು. ಸೊ ಐ ಥಿಂಕ್ ಅದಾದ್ಮೇಲೆ ಮಾರ್ಕಸ್ ಸ್ಟೋನಿಸ್ ಮತ್ತೆ ಇವರು ಮ್ಯಾಚ್ ಫಿನಿಶ್ ಮಾಡ್ತಾರೆ. ಬಟ್ ನನ್ ಏನಂತಂದ್ರೆ ಈಗ ಆಲ್ಮೋಸ್ಟ್ ನಿಮ್ಗೆ 2 ವಿಕೆಟ್ ಬಿದ್ದಾಗ ಆ ಒಂದು ಸ್ಟೆಬಿಲಿಟಿನ ತಂದ್ಕೊಟ್ಟು 190 200 ಟಾರ್ಗೆಟ್ ನ ಚೇಸ್ ಮಾಡ್ತಾ ಇದೀರ ಅಂತಂದಾಗ ಆ ಒಂದು ಸ್ಟೆಬಿಲಿಟಿ ತಂದ್ಕೊಡೋದು ಯಾರಪ್ಪ, ಸ್ಪಿನ್ನರ್ಗೆ ಯಾರಪ್ಪ ನಾಯಿ ಹೊಡೆದಂಗೆ ಹೊಡೆಯೋದು ಅಂತದ್ದು ಶ್ರೇಯಸ್ ಅಯ್ಯರ್ ಅವರು. ಸೊ ಐ ಥಿಂಕ್ ಶ್ರೇಯಸ್ ಅಯ್ಯರ್ ಅವರು ಮತ್ತೆ ರಜತ್ ಪಟಿದಾರ್ ಅವರು ಐ ಥಿಂಕ್ ಇಂಡಿಯನ್ ಟೀಮ್ ಸ್ಕ್ವಾಡ್ಗೆ ಸೆಲೆಕ್ಟ್ ಆಗ್ಲೇಬೇಕು ಆನ್ ದ ಬೇಸಿಸ್ ಆಫ್. ಹೌದು, ತುಂಬಾ ಜನ ಏನ್ ಗೊತ್ತಾ ಹೇಳ್ಬೋದು ಆನ್ ದ ಬೇಸಿಸ್ ಆಫ್ IPL ಮಾತಾಡ್ತಾ ಇದೀರಾ ಅಂತ. ಹೌದು, ಅಭಿಷೇಕ್ ಶರ್ಮಾ ಆನ್ ದ ಬೇಸಿಸ್ ಆಫ್ IPL ಬಂದಿರೋದು, ಸೂರ್ಯವಂಶಿನೂ ಕೂಡ ಆನ್ ದ ಬೇಸಿಸ್ ಆಫ್ IPL ಬರೋದು. ಆಮೇಲೆ ಈಗ ಎಷ್ಟೋ ಜನ ಶುಭ್ಮನ್ ಗಿಲ್ಲು ಅಷ್ಟೇ ಅಪ್ಪ ಅದು ಬೆಸ್ಟ್ ಆಫ್ IPL ಅಲ್ಲೇ ಬಂದಿತ್ತು ಆಕ್ಚುಲಿ. ಅವ್ರು ಹೇಳ್ಬೇಕು ಅಂದ್ರೆ ಅವ್ನೇನು ಕ್ಯಾಪ್ಟನ್ ಮಾಡಿದ್ದಾರೆ ಅಂತಂದ್ರೆ ವೈ ನಾಟ್ ಶ್ರೇಯಸ್ ಅಯ್ಯರ್. ಹೌದು. ಸೊ ಹಂಗಾಗಿ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ ಮಾಡಿದ್ರೆ ಸರಿ ಅಂತ ನಮ್ಗೆ ಅನ್ಸುತ್ತೆ. ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಅಂಡ್ ಆಕ್ಚುಲಿ ಮುಂಬೈ ಇಂಡಿಯನ್ಸ್ ಸ್ಕೋರ್ 195 ಹೋಗೋದ್ ಕಾರಣ ಮೇನ್ ರೀಸನ್ ಏನ್ ಗುರು 100 ಹೊಡೆದಾಕು ಡೆಬ್ಯೂ ಮ್ಯಾಚ್ ಅಲ್ಲಿ ಆಫ್ಟರ್ ಕಮ್ ಬ್ಯಾಕ್ ಡೆಕೇಡ್ಸ್ ಆದ್ಮೇಲೆ ಕಮ್ ಬ್ಯಾಕ್ ಮಾಡಿದ್ರೆ ಕ್ವಾಂಟನ್ ಡಿಕಾಕ್ ಲೈಕ್ IPL ಗೆ ಅಂದ್ರೆ ಇದು ಮುಂಬೈ ಇಂಡಿಯನ್ಸ್ಗೆ. ಸೊ ಮುಂಬೈ ಇಂಡಿಯನ್ಸ್ ಬಂದಂತ ಮೊದಲನೇ ಮ್ಯಾಚ್ ಅಲ್ಲಿ ಸೆಂಚುರಿ ಬರ್ತಾರೆ. ಐ ಥಿಂಕ್ ಅವ್ರ ವರ್ತ್ನ ಅವ್ರು ಪ್ರೂವ್ ಮಾಡ್ಕೊಂಡಿದ್ರೆ. ನನಗೆ ಯಾವಾಗಲೂ ಒಂದು ಕೊರತೆ ಇರ್ತಿತ್ತು, ಯಾಕಂದ್ರೆ ನೀವು ಹೌದು ರಿಯಾನ್ ರಿಕಾಲ್ಟನ್ ಫಾರ್ಮ್ ಅಲ್ಲಿ ಚೆನ್ನಾಗಿದ್ದಾರೆ. ನನಗೆ ಅನ್ಸಿದ್ದು ಏನಂತಂದ್ರೆ ಐ ಥಿಂಕ್ ಫೆಲ್ಟ್ ಲೈಕ್ ರಿಯಾನ್ ರಿಕಾಲ್ಟನ್ ಜಾಗದಲ್ಲಿ ಕ್ವಾಂಟನ್ ಡಿಕಾಕು, ಓಪನಿಂಗ್ ಬಂದ್ಬಿಟ್ಟು ರೋಹಿತ್ ಶರ್ಮಾ, ನಂಬರ್ 3 ಜಾಗಕ್ಕೆ ಆಕ್ಚುಲಿ ಸೂರ್ಯಕುಮಾರ್ ಯಾದವ್ ಬರಬೇಕು. ತಿಲಕ್ ವರ್ಮಾ ಬೇಡ, ತಿಲಕ್ ವರ್ಮನ ಡ್ರಾಪ್ ಮಾಡಲಿ, ಯಾರಾದ್ರೂ ಒಬ್ರು ಹೊಸ ಫಿನಿಷರ್ ರೋಲ್ನ ಕರ್ಕೊಂಡ್ಬರ್ಲಿ. ಸೊ ಐ ಥಿಂಕ್ ನನಗೆ ಅನ್ಸೋದು ಏನಂತಂದ್ರೆ ಈ 3 ಸ್ಲಾಟ್ ಫಿಕ್ಸ್ ಆಗ್ತದೆ. ಯಾಕಂದ್ರೆ ಸೂರ್ಯಕುಮಾರ್ ಯಾದವ್ ಕೂಡ ಫಾರ್ಮ್ ಅಲ್ಲಿ ಇಲ್ಲ, ಅವ್ರಿಗೊಂದು ಇನ್ನೊಂದು ಚಾನ್ಸ್ ಸಿಗಬೇಕು. ಯಾಕಂದ್ರೆ ಅವ್ರನ್ನ ಬಿಡಕ್ಕಾಗಲ್ಲ, ಇಂಡಿಯನ್ ಕ್ಯಾಪ್ಟನ್ ಆಗಿರೋದ್ರಿಂದ ಅವ್ರಿಗೊಂದು ಲಕ್ ಇರುತ್ತೆ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಅವ್ರನ್ನ ಹಾಕೊಂಡು 4ನೇ ಜಾಗಕ್ಕೆ ಹಾರ್ದಿಕ್ ಪಾಂಡ್ಯ, 5ನೇ ಜಾಗಕ್ಕೆ ವಿಲ್ ಜಾಕ್ಸು, 6ನೇ ಜಾಗಕ್ಕೆ ಲೈಕ್ ಶರ್ಮಾ ರದರ್ಫೋರ್ಡ್. ಐ ಥಿಂಕ್ ಇದೊಂದು ವೆಲ್ ಸೆಟಲ್ಡ್ ಬ್ಯಾಲೆನ್ಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಬೇಕಾದ್ರೆ ಇವ್ರು ಮಿಚೆಲ್ ಸ್ಯಾಂಟ್ನರ್ ಒಬ್ಬ ಸ್ಪಿನ್ನರ್ ಆಗಿ ತಗೊಂಡ್ಬರ್ಬೋದು, ಇಲ್ಲ ಅಲಿ ಗರ್ಫಾದ್ ತಗೊಂಡ್ಬರ್ಬೋದು ಆಕ್ಚುಲಿ ಬೇಕು ಅಂತಂದ್ರೆ. ಸೊ ಸಾಲ್ಟ್ ಔಟ್ ಆಗಿರ್ಬೇಕಾದ್ರೆ ಆಮೇಲೆ ಇನ್ನೊಂದೇನಂತಂದ್ರೆ ಬೌಲರ್ಸ್ಗಳು ಯಾರು ಕೂಡ ಚಿಪ್ಪಿನ್ ಆಗ್ತಾರೆ. ನಂಗೆ ಅದೇ ಪ್ರಾಬ್ಲಮ್ ಆಗ್ತಾ ಇರೋದು ಮುಂಬೈ ಇಂಡಿಯನ್ಸ್ಗಳಲ್ಲಿ. ಆಲ್ಮೋಸ್ಟ್ ಕಂಟಿನ್ಯೂಸ್ ಆಗಿ 5 ಮ್ಯಾಚ್ ಸೋತಿದ್ದಾರೆ ಇವಾಗ. ಸೊ ಒಂದೇ ಮ್ಯಾಚ್ ಗೆದ್ದಿದ್ದು ಕೂಡ 50 ಹೊಡಿತಾರೆ. ಸೊ ನೆನ್ನೆ ಮ್ಯಾಚ್ ಇದೆ ಹುಡುಗ ಪರವಾಗಿಲ್ಲ, 195 ಇಲ್ಲ ಆಕ್ಚುಲಿ ಪಂಜಾಬ್ ಅವ್ರು ಬ್ಯಾಟಿಂಗ್ ಆಡಕ್ ಕೊಡ್ತಾರೆ. ಅವರು ಕೂಡ ಪಂಜಾಬ್ ಅವ್ರಿಗೆ ಪ್ರಿಯಾಂಶ್ ಅವರೇ ಬೇಗನೆ ಔಟ್ ಆಗ್ತಾರೆ. ಅಂಡ್ ಇವ್ರನ್ನ ಕೂಪರ್ ಕೂನ್ಲೆ ಅವರು ಕೂಡ ಬೇಗ ಔಟ್ ಆಗ್ತಾರೆ ಇಲ್ಲಿ. ಸೊ ಅದ್ ಬಿಟ್ರೆ ನೆಕ್ಸ್ಟ್ ಆಡಿದ್ದೇನೆ ಇಲ್ಲಿ ಪ್ರಭ್ರಾಮ್ ಸಿಂಗ್ ಅವರು ಮತ್ತೆ ಈ ಕಡೆ ಶ್ರೇಯಸ್ ಅವರು. ಅವ್ರಿಬ್ರೇನೆ ಲೈಕ್ ಎಂಡ್ ತನಕ ತಗೊಂಡೋದು. ಇನ್ನ ಹೆಚ್ಚು ಕಮ್ಮಿ 4 ಓವರ್ 5 ಓವರ್ ಇರೋಂಗೆ ಮ್ಯಾಚ್ ನ ಮುಗಿಸ್ತಾರೆ ಇಲ್ಲಿ. ಸೊ ಬೆಸ್ಟ್ ನನ್ನ ಪ್ರಕಾರ ಪಂಜಾಬ್ ಅವರು ಸಖತ್ ಸ್ಕ್ವಾಡ್ ಇದೆ. ಇಲ್ಲ ಲಾಸ್ಟ್ ಇಯರ್ ಅದೇ ಇದ್ದಿದ್ದು. ಬಟ್ ಲಾಸ್ಟ್ ಇಯರ್ ಏನಂತಂದ್ರೆ RCB ಅದಕ್ಕಿಂತ ಸ್ಟ್ರಾಂಗ್ ಆಗಿತ್ತು. ಸೇಮ್ ಆಸ್ ಇಟ್ ಇಸ್ ಈ ವರ್ಷ ಹೆಂಗಾಗ್ತದೆ ಗೊತ್ತಾ, ಅದೇ ತರನೇ ಆಗ್ತದೆ. ಬಟ್ ಏನಂತಂದ್ರೆ ನಮ್ಮಲ್ಲಿ ಈ ವರ್ಷದಲ್ಲಿ ಸ್ವಲ್ಪ ಎಸ್ಡೈಲ್ ಇಲ್ದೇ ಇರೋದ್ರಿಂದ ಒಂದು 10% ಕಮ್ಮಿ ಆಗಿದೆ. ಬಟ್ ರಸಿಕ್ದಾರ್ ಅದೇ ರೀತಿ ಅವ್ರು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಬಟ್ ನನ್ಗೆ ಏನಂತಂದ್ರೆ ಆ ರಸಿಕ್ದಾರ್ ಅವರು ಫೈನಲ್ ಓವರ್ ಅಲ್ಲಿ ಡೆತ್ ಓವರ್ ಅಲ್ಲಿ ಮ್ಯಾಚ್ ನ ಆಡಿಸ್ಕೊಂಡು ಗೆಲ್ಲಬೇಕು. ಅವ್ರ ಕಾನ್ಫಿಡೆನ್ಸ್, ಯಾಕಂದ್ರೆ ಎಸ್ಡೈಲ್ ಕಾನ್ಫಿಡೆನ್ಸ್ ಇತ್ತು. 10 ರನ್ ಕೊಟ್ಟಿದ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು, 15 ರನ್ ಕೊಟ್ಟಿದ್ರು ಡಿಫೆಂಡ್ ಮಾಡ್ಕೊಳ್ತಾ ಇದ್ರು. ಸೊ ಆ ಕಾನ್ಫಿಡೆನ್ಸ್ ರಸಿಕ್ದಾರ್ ಅವರು ಬಂತು ಅಂತಂದ್ರೆ ನನ್ನ ಪ್ರಕಾರ RCB ಟೀಮು ಪಂಜಾಬ್ಗಿಂತನೂ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುತ್ತೆ. ಬಟ್ ಎನಿವೇಸ್ ಗೈಸ್, ಪಂಜಾಬ್ ಅವರಂತೂ ಐ ಥಿಂಕ್ ಅವರು ವಿತೌಟ್ ನನ್ನ ಮೇಲೂ ಗೆಲ್ತಾರೆ ಅನಿಸ್ತಾ ಇದೆ. ಒಂದು ಲಾಸ್ ಇಲ್ಲ. ಮೊನ್ನೆ ಮ್ಯಾಚ್ ಪ್ರೆಡಿಕ್ಷನ್ ಮಾಡಿಲ್ಲ ಅಂದಿದ್ರೆ ಸ್ವಲ್ಪ ಎಲ್ಲಾ ಮ್ಯಾಚಸ್ ಗಳು ವಿನ್ ಆಗ್ತಾ ಬರ್ತಾ ಇದ್ರು. 10 ಆಗೋಯ್ತು ಪಾಯಿಂಟ್ ಅವ್ರದ್ದು, 10 ಆಗೋಗಿರೋದು. ಈಗ 9 ಪಾಯಿಂಟ್ ಇದೆ ಅಲ್ವಾ, 10 ಪಾಯಿಂಟ್ ಆಗೋಗಿರೋದು. ಏನ್ ಗುರು ನಂಬರ್ 1 ಸಲ ನಮ್ಮನ್ನ ತೆಗೆದು ಹೆಚ್ಚು ಹಾಕ್ಬಿಟ್ರೆ ಆಚೆ ಕಡೆಗೆ. ಈಗ ಅವ್ರದ್ದು ಕೇವಲ ಒಂದ್ ದಿವಸ ಅಷ್ಟೇ ಒನ್ ಡೇ ಇದ್ದಿದ್ದು. ಸೊ 2ನೇ ದಿವಸಕ್ಕೆ ಪಂಜಾಬ್ ಅವರು ಒಂದು ಕೂತ್ಕೊಂಡಿದ್ರೆ. ಎಸ್, ಕಮಿಂಗ್ ಟು ಟುಡೇಸ್ ಮ್ಯಾಚ್. ಸೊ GT ವರ್ಸಸ್ KKR
ನಡುವೆ ನಡೀತಾ ಇದೆ. ಸೊ ಇವರಿಬ್ಬರ ಮಧ್ಯೆ ಲೈಕ್ ಹೆಡ್ ರೆಡ್ ರೆಕಾರ್ಡ್ ನೋಡಂಗಿದ್ರೆ ಸೊ ಕೇವಲ ಆಡಿರೋದೇ 5 ಮ್ಯಾಚ್ಗಳು ಅಷ್ಟೇ GT ವರ್ಸಸ್ KKR. ಯಾಕಂದರೆ ನಿಮ್ಗೆ ಗೊತ್ತಿದೆ GT ಹೊಸ ತಂಡ. ಸೊ 3 ಮ್ಯಾಚ್ಗಳನ್ನ ಇಲ್ಲಿ GTನೇ ಗೆದ್ಕೊಂಡಿದೆ ಆ್ಯಂಡ್ 1 ಮ್ಯಾಚ್ ಆ್ಯಕ್ಚುಲಿ ಇಲ್ಲಿ KKR ಗೆದ್ದಿದೆ. ಇನ್ನೊಂದು ಮ್ಯಾಚ್ ಆ್ಯಕ್ಚುಲಿ ಏನೋ ಅಬೌಂಡ್ ಆಗಿದೆ ಅಂತಲೇ ಹೇಳ್ಬೋದು. ಹೈಯೆಸ್ಟ್ ಸ್ಕೋರ್ ನೋಡಂಗಿದ್ರೆ 207 ಹೈಯೆಸ್ಟ್ ಸ್ಕೋರು KKR ಹೊಡೆದಿರೋಂಥದ್ದು. ಲೋಯೆಸ್ಟ್ ಸ್ಕೋರ್ ಬಂದು 148, ಅದು ಕೂಡ KKR ಹೊಡೆದಿರೋಂಥದ್ದು ಇಲ್ಲಿ. ಸೊ ಐ ಥಿಂಕ್ ಗೈಸ್ ಹೆಡ್ ಟು ಹೆಡ್ ರೆಕಾರ್ಡ್ಸ್ ಅಲ್ಲಿ ಏನು ಅಷ್ಟು ಡಿಫ್ರೆನ್ಸ್ ಕಾಣಿಸೋದು ಆಡ್ತಾ ಇರ್ಬೋದು, ಬಟ್ ಸ್ಟಿಲ್ ಒಂಥರ ಇವತ್ತಿನ ಮ್ಯಾಚ್ ಏನು ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಬರಲ್ಲ ನನ್ನ ಪ್ರಕಾರ ಅನ್ಸುತ್ತೆ. ಯಾಕಂದ್ರೆ ಸೊ ಐ ಥಿಂಕ್ KKR ಆಲ್ಮೋಸ್ಟ್ ಬಾಟಮ್ ಅಲ್ಲಿ ಕುತ್ಕೊಂಡಿದ್ದಾರೆ. ಇವತ್ತು ಮ್ಯಾಚ್ ಸೋಲ್ತು ಒಂದೊಂದು 60% ಅವರು ಕೂಡ ಔಟ್ ಆಗಿಬಿಡ್ತಾರೆ ಪ್ಲೇ ಆಫ್ ರೇಸ್ಗಳಿಂದ. ಇವತ್ತು ಮಸ್ಟ್ ವಿನ್ ಗೇಮು. ಇವನ್ ಗುಜರಾತ್ ಅವ್ರಿಗೂ ಕೂಡ ಮಸ್ಟ್ ವಿನ್ ಗೇಮು. ಅವ್ರದ್ದು ಕೂಡ ಆ್ಯಕ್ಚುಲಿ ಈಗ 4 ಪಾಯಿಂಟ್ಸ್ ಇದೆಯಲ್ಲ ಅವ್ರದ್ದು ಆ್ಯಕ್ಚುಲಿ ಇವಾಗ ನೆಟ್ ಪಾಯಿಂಟ್ಸ್ ಪ್ರಕಾರ. ಒಂದು ಸೆಕೆಂಡ್. ಸೊ ಇವಾಗ ಸದ್ಯಕ್ಕೆ ಸೊ ಅವ್ರದ್ದಿರೋಂಥದ್ದು ಗುಜರಾತ್ ಅವರು ಸೊ ಇರೋದು ಪಾಯಿಂಟ್ಸ್ ಅವ್ರದ್ದು 4 ಪಾಯಿಂಟ್ಸ್ ಅಂದಿದ್ದಾರೆ. ಸೊ ಐ ಥಿಂಕ್ 4 ಪಾಯಿಂಟ್ಸ್ ತಗೊಂಡಿದ್ದಾರೆ. 2 ಮ್ಯಾಚ್ ಗೆದ್ದಿದ್ದಾರೆ. 2 ಮ್ಯಾಚ್ ಅದೇ ಒಂದು ಇವ್ರ ಮೇಲೆ ಗೆದ್ಬಿಟ್ರಲ್ಲ ಆ್ಯಕ್ಚುಲಿ 2 ಪಾಯಿಂಟ್ಸ್ ಡೆಲ್ಲಿ ಅವ್ರ ಮೇಲೆ ಗೆದ್ದಿದ್ದು. ಅದೊಂದು ನೆನಪಾಯ್ತು ಆ್ಯಕ್ಚುಲಿ. ಸೊ ಐ ಥಿಂಕ್ 4 ಪಾಯಿಂಟ್ಸ್ ಅಲ್ಲಿ ಇದ್ದಾರೆ ಅಂತಂದ್ರೆ ಮೇ ಬಿ ನನ್ಗೆ ಅನ್ಸಿದೆ ಅಂತಂದ್ರೆ ಇನ್ ಕೇಸ್ GT ಸ್ವಲ್ಪ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇದೆ ಅಪಾರ್ಟ್ ಫ್ರಮ್ ಮಿಡಲ್ ಆರ್ಡರ್. ಬಟ್ ಎಲ್ಲೋ ನನಗೆ ಬೌಲಿಂಗ್ ಲೈನ್ ಅಪ್ ಮೇಲೆ ಸಖತ್ ಕಾನ್ಫಿಡೆನ್ಸ್ ಇದೆ. ಬೌಲಿಂಗ್ ಲೈನ್ ಅಪ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಆ ಒಂದು ಬೇಸಿಸ್ ಮೇಲೆ ಕಂಪೇರ್ ಟು KKR ಅವರು ಇವ್ರು ತುಂಬ ಚೆನ್ನಾಗಿ ಆಡಿಸ್ಕೊಳ್ತಾರೆ, ಗೆಲ್ತಾರೆ ಅಂತ ಅನ್ಸುತ್ತೆ. ಅವರು ಲಾಸ್ಟ್ 2 ಮ್ಯಾಚಸ್ ವಿನ್ ಆಗ್ತಾ ಬರ್ತಾ ಇದ್ದಾರೆ. ಇಲ್ಲಿ KKR ಅವರು ಕಳೆದ 5 ಮ್ಯಾಚಸ್ ಅಲ್ಲಿ 1 ಮ್ಯಾಚ್ ಅಬೌಂಡ್ ಆಗಿದೆ, ಇನ್ನು 5 ಸೋತ್ಕೊಂಡ್ ಬರ್ತಾರೆ. ಮೇ ಬಿ ಫುಲ್ ಡಿಪ್ ಆಗಿದೆ. ಸೊ ಏನಾದ್ರು ಕಮಾಲ್ ಮಾಡಿದ್ರೆ ನಾರಾಯಣ್ ಅವರು, ರಿಂಕು ಸಿಂಗ್ ಇವರೇ ಕಮಾಲ್ ಮಾಡಬೇಕು, ಅಜಿಂಕ್ಯ ಕಮಾಲ್ ಮಾಡಬೇಕು ಅಷ್ಟೇ. ಇಲ್ಲ ಅಂತಂದ್ರೆ ಮೇ ಬಿ KKR ಇಲ್ಲ. ಇವಾಗ ಏನಾಗುತ್ತೆ ಗೊತ್ತಾ, ಯಾವತ್ತೇ IPL ಆಗಲಿ ಒಂಥರ ಈಗ RCB ತಂಡನೇ ತಗೊಳ್ಳಿ ಫಾರ್ ಎಕ್ಸಾಂಪಲ್. RCB ಅವ್ರು ಯಾಕೆ ಕಪ್ ಗೆಲ್ಲಕ್ಕಾಗಿಲ್ಲ, ಜಾಸ್ತಿ ಮ್ಯಾಚಸ್ ಗೆಲ್ಲಕ್ಕಾಗಿಲ್ಲ 2017 22-23 ವರ್ಗು ಅಂತಂದ್ರೆ ಓನ್ಲಿ ರೀಸನ್ ಯಾಕಪ್ಪ ಅಂತಂದ್ರೆ ನಾವು ಬರೀ ಒಬ್ರು ಇಬ್ರು ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಒಬ್ರು ಬೌಲಿಂಗು ಸ್ಟ್ರಾಂಗ್ ಇಲ್ಲ. ಬೌಲಿಂಗ್ ಅಲ್ಲಿ ಯಾರೋ ಒಬ್ರು ಆಡ್ಸ್ಕೊಂಡ್ರೆ 4 ಜನ ರನ್ಸ್ ಕೊಟ್ಬಿಟ್ಟಿರೋ ನಾಯವರು ಹೊಡ್ಸ್ಕೊಂಡಿರೋರು. ಸೊ ಆ ಒಂದು ಪ್ರಾಬ್ಲಮ್ ಇಂದ ಪವನ್ ನೇಗಿ ಮೇಲೆ ಡಿಪೆಂಡ್ ಆಗ್ತಿದ್ವಿ ಗುರು ನಾವು. ಆಲ್ರೌಂಡಿಂಗ್ ಆಪ್ಷನ್ಸ್ ಮೇಲೆ ಅವನು ಅನುಜ್ ರಾವತ್ ಯಾರಿಗೂ ಅವರೆಲ್ಲ ಒಂದು ಹೆಸರೇ ಕೇಳಿಲ್ಲ ಆಕ್ಚುಲಿ. ಅವರೆಲ್ಲ ಅವ್ರ ಮೇಲೆ ಡಿಪೆಂಡ್ ಆಗ್ತಾ ಇದ್ವಿ. ಸೊ ನನಗನ್ಸಿದ್ದೇನಂತಂದ್ರೆ ಕ್ಲಾರಿಟಿ ಇರ್ತಿರ್ಲಿಲ್ಲ. ಬಟ್ ಆಫ್ಟರ್ 2023 ಇಂದ ಫಾಫ್ ಟು ಪ್ಲೇಸಸ್ ಅವ್ರು ಬಂದ್ಮೇಲೆ ಮತ್ತೆ ಆ್ಯಂಡಿ ಫ್ಲವರ್ ಜಾಯ್ನ್ ಆದ್ಮೇಲೆ ಒಂದು ಬಿಲೀಫ್ ಅಂತ ಬಂತು. ಅಂದ್ರೆ ಸ್ವಲ್ಪ ಏನೋ ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ತಾ ಇರೋದ್ರಲ್ಲಿ ಹುಡುಕಿ ಆಲ್ಟರ್ನೇಟಿವ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರು. 2024 ಅಂತೂ ಕಮ್ ಬ್ಯಾಕ್ ಮಾಡ್ಬಿಟ್ಟಿದ್ವಿ ಆಲ್ಮೋಸ್ಟ್. ಸೊ ಅದಾದ್ಮೇಲೆ ನೆಕ್ಸ್ಟ್ 5 ಅಲ್ಲಿ ಕಪ್ ಗೆದ್ವಿ, 6 ಅಲ್ಲೂ ಕೂಡ ಇವಾಗ ಆಲ್ಮೋಸ್ಟ್ ನಾವು ಮತ್ತೆ ಕಪ್ ಗೆಲ್ಲೋ ಥರನೇ ಕಾಣಿಸ್ತಾ ಇದೀವಿ. ಐ ಥಿಂಕ್ ಆ ಒಂದು ಬ್ಯಾಲೆನ್ಸ್ ಸ್ಕ್ವಾಡ್ ಇರ್ಬೇಕಾಗುತ್ತೆ. KKR ಅಲ್ಲಿ ನೋಡೋ ಹಾಗಿದ್ರೆ KKR ಬ್ಯಾಲೆನ್ಸ್ ಸ್ಕ್ವಾಡೇ ಇಲ್ಲ. ಮುಗೀತಾವ್ರೆ ಯಾವಾಗ 3 ಸತಿ ಕಪ್ ಆ ಒಂದು ಎರ ಮುಗ್ದೋಯ್ತು. ಅದಾದ್ಮೇಲೆ ಬರ್ತಾನೆ. ಐ ಥಿಂಕ್ ಕೋಚ್ ಗೌತಮ್ ಗಂಭೀರ್ ಅವರು ಇದ್ರು, ಶ್ರೇಯಸ್ ಅವರು. ಮೇನ್ ಥಿಂಗ್ ಅದೇ ಕೋಚ್ ನಾನು ಹೇಳ್ತಲ್ಲ ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕ್ಯಾಪ್ಟನ್ಸಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕ್ಯಾಪ್ಟನ್ಸಿ ಅಂತ ಬಂದಾಗ ರಜತ್ ಪಡಿದಾರ ನೋಡಿ ಈಗ ಕ್ಯಾಪ್ಟನ್ಸಿ ಯಾವ ತರ ಮಾಡ್ಕೊಂಡು ಬ್ಯಾಟಿಂಗ್ ಅಲ್ಲೂ ರನ್ಸ್ ಮಾಡ್ತಿದ್ದಾರೆ. ಅದೇ ರೀತಿ ಶ್ರೇಯಸ್ ಅವರು ಕೂಡ ಬ್ಯಾಟಿಂಗ್ ಅಲ್ಲಿ ರನ್ಸ್ ಮಾಡ್ಕೊಂಡು ಕೋಚಿಂಗ್ ಕ್ಯಾಪ್ಟನ್ ಚೆನ್ನಾಗಿ ಮಾಡ್ತಾ ಇರೋ. ಇವರು ನಮ್ಮ CSK ಕ್ಯಾಪ್ಟನ್ ಇದಾರಲ್ಲಪ್ಪ ವಿಜಲ್ ಪುಡ, ಋತುರಾಜ್ ಗಾಯಕ್ವಾಡ್, ಅವ್ರು ರನ್ಸ್ ಹೊಡಿತಲ್ಲ ಕ್ಯಾಪ್ಟನ್ಸ್ ಕೈಯಲ್ಲಿ ನಿಭಾಯಿಸಕ್ಕೂ ಆಗ್ತಾ ಇಲ್ಲ. ಸೊ ಐ ಥಿಂಕ್ ಅದರಿಂದ ಸೋಲ್ತಾ ಇರೋದು. ಎಲ್ಲೋ ಒಂದು ಲಕ್ಕಲ್ಲಿ ಗೆಲ್ತಾ ಇದಾರೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಸೊ ಐ ಥಿಂಕ್ ಇವತ್ತಿನ ಮ್ಯಾಚ್ ತುಂಬಾ ಇಂಪಾರ್ಟೆನ್ಸ್ ಕೊಡೋದು ಕ್ಯಾಪ್ಟನ್ಶಿಪ್ ಮೇಲೆನೆ. ಸೊ ಐ ಥಿಂಕ್ ಶುಭ್ಮನ್ ಗಿಲ್ ಆಲ್ರೆಡಿ ನಿನ್ನೆ ಮ್ಯಾಚಲ್ಲಿ 50 ಮಾಡ್ಕೊಂಡು ಮ್ಯಾಚ್ನ ಗೆಲ್ಸ್ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಅವರು ಕೂಡ. ಸೊ ಇವತ್ತಿನ ಮ್ಯಾಚ್ ಶುಭ್ಮನ್ ಗಿಲ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇನ್ ಕೇಸ್ ಗೆದ್ರೆ 6 ಪಾಯಿಂಟ್ ಆಗುತ್ತೆ. ಯಾಕಂದ್ರೆ ಗುಜರಾತ್ ಅವರು ಕೂಡ ಲೈಕ್ ಅವರು ಟೈಟಲ್ ಗೆದ್ಬಿಟ್ಟಿದ್ರು ಒಂದು ಟೈಮು. ಸೊ ಐ ಥಿಂಕ್ ಕಂಪೇರ್ ಟು KKR ಗುಜರಾತ್ ಸಖತ್ ಸ್ಟ್ರಾಂಗ್ ಕಾಣಿಸ್ತಾ ಇದೆ ಗೈಸ್ ಆಕ್ಚುಲಿ. ವಿ ಆರ್ ಗೋಯಿಂಗ್ ವಿತ್ ನಾವು ಯಾರು ಪ್ರೆಡಿಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ಇವತ್ತು ಗುಜರಾತ್ ಗೆಲ್ಲುತ್ತೆ ಅಂತ ಹೇಳ್ತಾ ಇದೀವಿ. ಅಂಡ್ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ನಡೀತದೆ ಇವತ್ತಿನ ಮ್ಯಾಚ್ ಅಲ್ಲಿ. ಸೊ ಈ ಸ್ಕೋರ್ ಬಂದು ನನ್ನ ಪ್ರಕಾರ ಹೈಯೆಸ್ಟ್ ಸ್ಕೋರ್ ಹೋಗಲ್ಲ, ಒಂದು 195 190 200 ಒಳಗಡೆ. ಸೊ ಅದ್ರ ಮೇಲೆ ದಾಟಲ್ಲ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ ನರೇಂದ್ರ ಮೋದಿ ಸ್ಟೇಡಿಯಂ ಪಿಚ್ ಅಲ್ಲ. ಇಲ್ಲ ಬ್ಯಾಟಿಂಗ್ ಪಿಚ್ ಕೊಟ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ. ಸ್ವಲ್ಪ ಮಿಕ್ಸ್ ಕೊಟ್ರೆ ಕಷ್ಟ ಆಗುತ್ತೆ. ಬಟ್ ಹೇಳಕ್ಕಾಗಲ್ಲ ಯಾವ ಪಿಚ್ ಮೇಲೆ. ಯಾಕಂದ್ರೆ 1 2 3 4 ಪಿಚಸ್ ಇದೆ ಆಕ್ಚುಲಿ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ. ಸೊ 4 ಪಿಚಲ್ಲಿ ಯಾವ ಪಿಚ್ ಮೇಲೆ ಅದೇ ಟಾಸ್ ಆಗಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಬಟ್ ನನಗೆ ಅನಿಸ್ತಾ ಅಂತಂದ್ರೆ 195 ಅವರ ಒಂದು ಬೌಲಿಂಗು, ಸುನಿಲ್ ನರೈನು ಇನ್ ಕೇಸ್ ವರುಣ್ ಚಕ್ರವರ್ತಿ ಕಮಾಲ್ ಮಾಡಿಬಿಟ್ರೆ ಬೇಗ ಅಲ್ಲಿ ವಿಕೆಟ್ಸ್ಗಳು ಬಿತ್ತು ಅಂತಂದ್ರೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ನನಗೆ ಅನ್ಸಿರೋದು ಈ 3 ಜನ ಸಾಯಿ ಸುದರ್ಶನ್, ಶುಭ್ಮನ್ ಗಿಲ್ ಮತ್ತೆ ಜಾಸ್ ಬಟ್ಲರ್. ಸೊ ಇವ್ರು 3 ಜನದಲ್ಲಿ ಯಾರೋ ಒಬ್ಬರಿಂದ ಅಂತೂ ಹೈಯೆಸ್ಟ್ ರನ್ಸ್ ಬಂದೇ ಬರುತ್ತೆ. ನನಗೆ ಅನಿಸ್ತಾ ಇದೆ ಇವತ್ತು ಶುಭ್ಮನ್ ಗಿಲ್ಲಿಂದ ಹೈಯೆಸ್ಟ್ ರನ್ಸ್ ಬರುತ್ತೆ ಅಂತ ಅನಿಸ್ತಾ ಇದೆ. ನೋಡುವ ಏನಾಗುತ್ತೆ ಅಂತ ಕತೆ. ಗೈಸ್ ಆಕ್ಚುಲಿ ನಿನ್ನೆ ಲೈವ್ ಬರೋಕ್ಕಾಗಲಿಲ್ಲ. ಸೊ ಇವನ್ ಬರ್ಡೇ ಇತ್ತು. ಸೊ ಅದಕ್ಕೆ ಬೇಜಾರು ಮಾಡ್ಕೊಬಿಡಿ. ಸೊ ಇವತ್ತು ಪಕ್ಕ 7ವರೆಗೆ ಲೈವ್ ಬರ್ತೀವಿ. ದಯವಿಟ್ಟು ಬೇಜಾರು ಮಾಡ್ಕೊಡಿ. ಸಂಜೆ 7ವರೆಗೆ 7:30ಗೆ ಸೊ ಲೈವ್ನಾಗಿ ಜಾಯ್ನ್ ಆಗಿ ಆ್ಯಂಡ್ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್.